ಸುಧೀರ್ ಅಂತ ಹೇಳಿ. ಇದು ಸುರಭಿ ಜೀವಸುಧಾ ಅನ್ನುವಂಥದ್ದು ಒಂದು ಯೂನಿಟ್. ಸಾಧಾರಣ ಜೀವಾಮೃತನ ನೀವು ಸಾಕಷ್ಟು ಜನ ಮಾಡ್ತಾ ಇರ್ಬೋದು. ಸಾಧಾರಣ ಜೀವಾಮೃತಕ್ಕೆ ನಿಮ್ಗೆ ಒಂದು ನಾಟಿ ಹಸುವಿನ ಅವಶ್ಯಕತೆ ಇರುತ್ತೆ. ನಾಟಿ ಹಸು ಇಲ್ಲದೇನೆ ನೀವು ನೈಸರ್ಗಿಕ ಕೃಷಿನ ಮಾಡ್ಲಿಕ್ಕೆ ಆಗಲ್ಲ, ನಿಮ್ಮ ಮಣ್ಣನ್ನ ಉಳಿಸ್ಕೊಳ್ಳೋದಕ್ಕಾಗಲ್ಲ. ಸಾಧಾರಣ ಜೀವಾಮೃತನ ನೀವೇನು 200 ಲೀಟರ್ ಡ್ರಮ್ ಅಲ್ಲಿ ಮಾಡ್ತಾ ಇರ್ತೀರಾ, ಅದು 7 ದಿನದ ಪ್ರಾಸೆಸ್. ಪ್ರತಿ ಸಲ ನೀವು 7 ದಿನ ಕಾಯ್ಬೇಕಾಗತ್ತೆ. ಇದರಲ್ಲಿ ಒಂದು ಸಲ ಮಾತ್ರ ನೀವು 50 ದಿನ ಕಾಯ್ಬೇಕು. ಸೊ ಸಾಧಾರಣ ಜೀವಾಮೃತಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಏನೇನು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ 7 ದಿನ ಕಾಯ್ಬೇಕು. ಸೊ ಇದರಲ್ಲಿ ಒಂದು ಸಲ ಮಾತ್ರ 50 ದಿನ ಕಾಯ್ಬೇಕು. 50ನೇ ದಿನದ ನಂತರ ಪ್ರತಿದಿನ ನಿಮ್ಗೆ ಜೀವಾಮೃತ ಬರ್ತಾ ಹೋಗುತ್ತೆ. ಮತ್ತೆ ಸಾಧಾರಣ ಜೀವಾಮೃತನ ನೀವು ಡೈರೆಕ್ಟ್ ಆಗಿ ನೀವು ವೆಂಚುರಿ ಕೊಡಕ್ ಬರಲ್ಲ. ಆದ್ರೆ ಇದರಲ್ಲಿ ಬರುವಂತಹ ಜೀವಾಮೃತನ ನೀವು ಡೈರೆಕ್ಟ್ ಆಗಿ ವೆಂಚುರಿ ಕೊಡ್ಬೋದು. ಯಾವುದೇ ರೀತಿಯಾದ ಸೋಸುವಂತಹ ಅವಶ್ಯಕತೆ ಇಲ್ಲ. ಸಾಧಾರಣ ಜೀವಾಮೃತ ಒಂದು ಫ್ರೆಶ್ ಜ್ಯೂಸ್ ತರ ನಿಮ್ಗೆ ಕೆಲಸ ಮಾಡಿದ್ರೆ, ಇದು ನಿಮ್ಗೆ ವೈನ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಅಷ್ಟು ಉತ್ಕೃಷ್ಟವಾದ ಒಂದು ಕ್ವಾಲಿಟಿಯ ಒಂದು ಜೀವಾಮೃತ ನಿಮ್ಗೆ ಇದರಲ್ಲಿ ಬರ್ತಾ ಹೋಗುತ್ತೆ. ಸೊ ಈಗ ಇದರಲ್ಲಿ ನೀವು ನೋಡ್ತಾ ಇರಾಗನೆ 200 ಲೀಟರ್ ಡ್ರಮ್ಮಿಗೆ ಈ ಒಂದು ಯೂನಿಟ್ ಏನಿದೆ, ಇದು 2,500 ಲೀಟರ್ ಕೆಪಾಸಿಟಿ ಯೂನಿಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು 4-4.5 ಎಕರೆ 5 ಎಕರೆವರೆಗೂ ಇದು ನೀವು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ 1,500 ಲೀಟರ್ ಅಷ್ಟು ನಾವು ಇನ್ಪುಟ್ ಕೊಡಬೇಕು ಅಂತ ಹೇಳ್ತೀವಿ. ಇನ್ಸ್ಟಾಲೇಷನ್ ಆದ ತಕ್ಷಣ 1,500 ಲೀಟರ್ ಅಷ್ಟು ಇನ್ಪುಟ್ ಕೊಡಬೇಕು. ಸೊ 1,500 ಲೀಟರ್ ಇನ್ಪುಟ್ ಅಂತಂದ್ರೆ ನಿಮ್ಗೆ 75 ಕೆಜಿ ಸಗಣಿ, 38 ಕೆಜಿ ಬೆಲ್ಲ, 38 ಲೀಟರ್ ಗಂಜಲ, 38 ಲೀಟರ್ ಮಜ್ಜಿಗೆ, ಅಕ್ಕಿ ತೊಳೆದ ನೀರು, ಇದೆಲ್ಲದನ್ನು ಕೂಡ ನೀವು ಹಾಕಿ, ಈಗ 200 ಲೀಟರ್ ಡ್ರಮ್ ಅಂತ ಅನ್ಕೊಳ್ಳಿ. 200 ಲೀಟರ್ ಡ್ರಮ್ ಅಂತಂದ್ರೆ ನೀವು 7.5 ಸಲ ನೀವು ತುಂಬಿಸಿ ನೀವು ಬಿಡ್ತಾ ಹೋದ್ರೆ ನಿಮ್ಗೆ 1,500 ಲೀಟರ್ ಅಷ್ಟು ನೀವು ಇನ್ಪುಟ್ ಕೊಟ್ಟಂಗಾಗತ್ತೆ. ಸೊ ಇದರಲ್ಲಿ ಒಂದು ಸಲ ಕೊಟ್ಟ ಮೇಲೆ ನೀವು ವಾಲ್ ನ ಕ್ಲೋಸ್ ಮಾಡ್ತೀರಾ. ಅಲ್ಲಿಗೆ ಆಮ್ಲಜನಕದ ಒಂದು ಸಪ್ಲೈ ಸ್ಟಾಪ್ ಆಗುತ್ತೆ. 50 ದಿನ ಬಿಡ್ತೀರಾ. 50ನೇ ದಿನ ನಿಮ್ಗೆ 50 ಲೀಟರ್ ಜೀವಾಮೃತ ನಿಮ್ಗೆ ರೆಡಿ ಇರುತ್ತೆ. ಅಂತಂದ್ರೆ ಈ ಒಂದು ಯೂನಿಟಿನ ಕೆಪಾಸಿಟಿ ಏನಪ್ಪಾ ಅಂದ್ರೆ 50 ಲೀಟರ್ ಔಟ್ಪುಟ್ ತಗೋಬಹುದು, 50 ಲೀಟರ್ ಅದೇ ತರ ಇನ್ಪುಟ್ ಕೊಡ್ತಾ ಹೋಗ್ಬೇಕು. 50ನೇ ದಿನದಿಂದ 50 ಲೀಟರ್ ಏನು ಔಟ್ಪುಟ್ ತಗೊಳ್ತೀರಾ, 50 ಲೀಟರ್ ಇನ್ಪುಟ್ ಕೊಡ್ತೀರಾ. ಈ ಇನ್ಪುಟ್ ಅಲ್ಲಿ 45 ಲೀಟರ್ ಮಾತ್ರ ಫ್ರೆಶ್ ಇನ್ಪುಟ್ ಅಂತ ಹೇಳ್ತೀವಿ. ಅಲ್ಲಿಗೆ 2.5 ಕೆಜಿ ಸಗಣಿ, 1/4 ಕೆಜಿ ಬೆಲ್ಲ, 1/4 ಲೀಟರ್ ಗಂಜಲ, ಮಜ್ಜಿಗೆ, ಸಣ್ಣ ಪ್ರಮಾಣ ಬರುತ್ತೆ. ಈಗ ಸಾಧಾರಣವಾಗಿ ಒಂದು ಹಸು ಇಟ್ಕೊಂಡು ಕೂಡ ನೀವು ಇದನ್ನ ಆರಾಮಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. 45 ಲೀಟರ್ ಫ್ರೆಶ್ ಇನ್ಪುಟ್, ಔಟ್ಪುಟ್ ಏನ್ ತೆಗ್ದಿರ್ತೀರಲ್ಲ ಅದ್ರದ್ದು 10% ಅಂದ್ರೆ 5 ಲೀಟರ್ ಆಗುತ್ತೆ. ಸೊ ಅದನ್ನ ನೀವು ಇದಕ್ಕೆ ಹಾಕ್ತೀರಾ. ಈಗ ಹೇಗೆ ಹಾಲಿಗೆ ಹೆಪ್ಪ ಹಾಕ್ತೀರಾ ಅದೇ ಪ್ರೊಸೆಸ್. ಈಗ ಸ್ಟಾರ್ಟಿಂಗ್ ನಾವು ಯೂನಿಟ್ ಕೊಟ್ಟಾಗ ನಿಮ್ಗೆ ಒಂದು ಬ್ಯಾಕ್ಟೀರಿಯಲ್ ಕಲ್ಚರ್ ಅಂತ ಕೊಟ್ಟಿರ್ತೀವಿ. ಇದಕ್ಕೆ ನೀವು ಸಗಣಿ, ಗಂಜಲ, ಅಕ್ಕಿ ತೊಳೆದ ನೀರು, ಮಜ್ಜಿಗೆ, ಬೆಲ್ಲ, ಕೊಳ್ತಿರುವಂತಹ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅದೇ ರೀತಿಯಾಗಿ ನಿಮ್ಗೆ ಇವನು ನುಗ್ಗೆ ಸೊಪ್ಪು, ಕುಂಬಳಕಾಯಿ, ಊಟ ತಿಂಡಿ ವೇಸ್ಟ್ ಇಂದ ಹಿಡಿದು ಎಲ್ಲದನ್ನ ಕೂಡ ಇದಕ್ಕೆ ನೀವು ಹಾಕ್ಬೋದು. ಇದೆಲ್ಲದನ್ನ ಹಾಕಿದ್ರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದ ಒಂದು ಚಳಟ ಉಳಿಯಲ್ಲ. ಸೊ ಅದೇ ಇದರ ಒಂದು ವಿಶೇಷತೆ. ಸೊ ಅದು ಹೇಗೆ ಆಗತ್ತೆ ಅಂತಂದ್ರೆ ನಾವೇನು ನಿಮ್ಗೆ ಒಂದು ಬ್ಯಾಕ್ಟೀರಿಯಲ್ ಕಲ್ಚರ್ ಕೊಟ್ಟಿರ್ತೀವಿ, ಅದು ಕಂಪ್ಲೀಟ್ ಆಗಿ ನಿಮ್ಗೆ ಡಿಕಾಂಪೋಸ್ ಮಾಡಿ ನೀರಿನ ಸಾಂದ್ರತೆಯಲ್ಲಿ ನಿಮ್ಗೆ ಜೀವಾಮೃತನ ಕೊಡ್ತಾ ಹೋಗುತ್ತೆ. ಸೊ 50 ಲೀಟರ್ ನೀವು ಪ್ರತಿದಿನ ಔಟ್ಪುಟ್ ತಗೋಬಹುದು. ಹಾಗೇನೆ ಪ್ರತಿದಿನ ನೀವು ಅವತ್ತಿಂದ ಇನ್ಪುಟ್ ಕೊಡ್ತಾ ಹೋಗ್ಬೋದು. ಬಂದಿರುವಂತಹ ಜೀವಾಮೃತನ ನೀವು ಡೈರೆಕ್ಟ್ ಆಗಿ ವೆಂಚುರಿ ಕೊಡ್ಬೋದು. ಯಾವುದೇ ರೀತಿಯಾದ ಸೋಸುವ ಅವಶ್ಯಕತೆ ಇಲ್ಲ. 16 ಲೀಟರ್ ಕ್ಯಾನಿಗೆ ನೀವು 2ರಿಂದ 3 ಲೀಟರ್ನ ನೀವು ಮಿಕ್ಸ್ ಮಾಡಿಕೊಂಡು ಅದನ್ನ ನೀವು ಸ್ಪ್ರೇ ಕೂಡ ಕೊಡ್ಬೋದು. ಸ್ಪ್ರೇ ಕೊಡೋದ್ರಿಂದ ಇದು ಕೀಟನಾಶಕ ಆಗೂ ಕೆಲಸ ಮಾಡುತ್ತೆ, ಗೊಬ್ಬರ ಆಗಿನೂ ಕೆಲಸ ಮಾಡುತ್ತೆ. ಸೊ ಯಾಕಂದ್ರೆ ಇದರಲ್ಲಿ ಗಂಜಲದ ಘಾಟ್ ಇರೋದ್ರಿಂದ ಯಾವುದೇ ರೀತಿಯಾದ ಹುಳ ಹೊಡೆಯೋದಿಲ್ಲ. ಸೊ ಇದಕ್ಕೆ 5 ವರ್ಷದ ಒಂದು ವಾರಂಟಿ ಕೂಡ ಕೊಡ್ತೀವಿ. 10ರಿಂದ 15 ವರ್ಷ ಆರಾಮಾಗಿ ಬರುತ್ತೆ. ಇದಕ್ಕೆ 70ರಿಂದ 80% ನೆರಳು ಕೊಡಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಇದ್ರೊಳಗಡೆ ಜೀವಾಣುಗಳು ಇರೋದ್ರಿಂದ ಇದಕ್ಕೆ ನೆರಳು ಬೇಕಾಗತ್ತೆ. ವಾರಕ್ಕೆ ಒಮ್ಮೆ ಆದ್ರೂ 7 ದಿನಕ್ಕೆ ಒಂದು ಸಲನಾದ್ರೂ ನೀವು ಇನ್ಪುಟ್ ಕೊಡ್ಲೇಬೇಕು, ಔಟ್ಪುಟ್ ತಗೊಳ್ಳೇಬೇಕಾಗತ್ತೆ. ಮತ್ತೆ ತೆಗೆದಿರುವಂತಹ ಒಂದು ಜೀವಾಮೃತ ಏನಿರುತ್ತೆ ನೀವು 4 ದಿನದವರೆಗೆ ಮಾತ್ರ ಇಡಬಹುದು. 5ನೇ ದಿನ ಇಡಬೇಕು ಅಂದ್ರೂ ಕೂಡ ಅದಕ್ಕೆ ಮತ್ತೆ 1 ಕೆಜಿ ಅಷ್ಟು ನೀವು ಬೆಲ್ಲನ ಆಡ್ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂತಂದ್ರೆ ಅಲ್ಲಿ ಇರುವಂತಹ ಜೀವಾಣುಗಳಿಗೆ ಆಹಾರ ಬೇಕಾಗತ್ತೆ. ಸೊ ಹಾಗಾಗಿ ಇದನ್ನ ಯೂಸ್ ಮಾಡಿಕೊಂಡು ಸಾಕಷ್ಟು ಜನ ರೈತರು ಈಗಾಗ್ಲೇ ನಮ್ಮಲ್ಲಿ ಯೂನಿಟ್ ಅನ್ನ ತಗೊಂಡು ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ಇದನ್ನ ಪ್ರಯತ್ನ ಮಾಡಿ ನೋಡಿ. 100% ನೀವು ಕೆಮಿಕಲ್ ಹಾಕಿ ನೀವು ಏನ್ ಬೆಳಿತೀರೋ ಅದಕ್ಕಿಂತ ಹೆಚ್ಚಿನ ಇಳುವರಿನ ತಗೊಳ್ಬಹುದು. ಒಂದನೇದು. ಎರಡನೇದಾಗಿ ಇನ್ನೂ ಮುಖ್ಯವಾಗಿ ಇರುವಂತಹ ಒಂದು ಅಂಶ ಏನಂತಂದ್ರೆ ನಿಮ್ಮ ಮಣ್ಣು ಉಳಿಯತ್ತೆ, ಮಣ್ಣಿನ ಸಾವಯವ ಇಂಗಾಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವತ್ತು ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ನಿಮ್ಗೆ ಇನ್ನೊಂದು ಹೊಸ ಇನ್ಕಮ್ ಜನರೇಷನ್ ಶುರು ಆಗತ್ತೆ. ಸೊ ಇವತ್ತು ನೀವು ಕೇಳಿರ್ಬೋದು ಕಾರ್ಬನ್ ಕ್ರೆಡಿಟ್ಸ್ ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಈ ಕಾರ್ಬನ್ ಕ್ರೆಡಿಟ್ ಇಂದ ರೈತರಿಗೆ 2ನೇ ಸೋರ್ಸ್ ಆಫ್ ಇನ್ಕಮ್ ಕೂಡ ನೀವು ಪಡಿಬಹುದು. ಅದಕ್ಕೆಲ್ಲದಕ್ಕೂ ಕೂಡ ಈ ರೀತಿಯಾದ ಒಂದು ಯೂನಿಟ್ ಇದ್ರೆ ಮಾತ್ರನೇ ನಿಮ್ಗೆ ಕಾರ್ಬನ್ ಕ್ರೆಡಿಟ್ಗಳು ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ನಾವು ರೈತರಿಗೆ ಈ ಒಂದು ಯೂನಿಟ್ ಗಳನ್ನ ಕೊಡಲ್ಲ. ನಾವು ಸಾಧಾರಣವಾಗಿ ಇದನ್ನ FPOಗಳ ಮುಖಾಂತರ ಕೊಡ್ತೀವಿ, ರೈತ ಉತ್ಪಾದಕರ ಸಂಸ್ಥೆಗಳ ಮುಖಾಂತರ ನಾವು ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವುಗಳನ್ನ ನಾವು ಸಪೋರ್ಟ್ ಮಾಡುವಂತಹ ಒಂದು ಅನಿವಾರ್ಯತೆ ನಮ್ಗೆ ಇರೋದ್ರಿಂದ ಇದನ್ನ ಎಲ್ಲ ಯೂನಿಟ್ ಗಳನ್ನ ನಿಮ್ಗೆ ರೈತ ಉತ್ಪಾದಕರ ಸಂಸ್ಥೆಗಳ ಮುಖಾಂತರ ಸಿಗುತ್ತೆ.
ಇದರ ಇನ್ಸ್ಟಾಲೇಷನ್ ತುಂಬಾ ಈಸಿ, ತುಂಬಾ ಸಿಂಪಲ್. 1ನೇ ಕ್ಲಾಸ್ ಹುಡುಗ ನಿಮ್ಗೆ ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಡ್ಬೋದು. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ 200 ಲೀಟರ್ ಡ್ರಮ್ ಮಾತ್ರ ನಿಮ್ಮದೇ ಆಗಿರುತ್ತೆ. ಅದು ಬಿಟ್ರೆ ಇಲ್ಲಿಂದ ಹಿಡಿದು ಪ್ರತಿ ಒಂದು ಪಾರ್ಟು, ಒಂದು ಸ್ಪ್ಯಾನರ್ ಇಂದ ಹಿಡಿದು ಇದಕ್ಕೆ ಹಚ್ಚುವಂತಹ ಗಮ್ಮಿಂದ ಹಿಡಿದು ಪ್ರತಿ ಒಂದನ್ನು ನಾವು ಕೊಟ್ಟಿರ್ತೀವಿ. ಇನ್ಸ್ಟಾಲೇಷನ್ಗೆ ಒಂದು ವಿಡಿಯೋನ ಕಳಿಸಿರ್ತೀವಿ, ಅದನ್ನ ನೋಡ್ಕೊಂಡು ತುಂಬಾ ಈಸಿ ಇರುತ್ತೆ, ಅದನ್ನ ಮಾಡ್ಕೋಬಹುದು. ಸೊ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾದ್ರೆ ಇಲ್ಲಿ ಕಾಣ್ತಾ ಇರುವಂತಹ ಒಂದು ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಬಹುದು, 7892618450. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಆಯ್ತು, ಅಥವಾ ನಿಮ್ಮ ಹತ್ರ ಯಾವ ರೈತ ಈ ಒಂದು ಯೂನಿಟ್ ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗತ್ತೆ. ಅಲ್ಲಿಗೆ ನೀವು ಡೈರೆಕ್ಟ್ ಆಗಿ ಹೋಗಿ ನೋಡ್ಕೊಂಡ್ಬಂದು ಆಮೇಲೆ ನಮ್ಗೆ ನೀವು ಆರ್ಡರ್ ಕೊಡ್ಬೋದು.